ಕೆಲಸನ? ಅಲ್ಲ ರೀ, ಇವತ್ತು ಮನೆಯಲ್ಲಿ ಫಂಕ್ಷನ್ ಇದೆ. ಅದು ಅಲ್ಲದೆ ದೊಡ್ಡ ದೊಡ್ಡವರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ನೀವು ನೋಡಿದ್ರೆ ಅವಾಗಿನಿಂದ ಬೆಳಗ್ಗೆಯಿಂದ ಬಿದ್ದ ಕಾಳನ್ನೇ ಆರಿಸ್ತಾ ಇದ್ರಲ್ಲ. ಅದು ಅಲ್ಲದೆ ಮೈದಿನ ಹೇಳಿದ್ದಾನೆ, ಬರುವ ಬೀಗರ ಜೊತೆಗೆ ದೊಡ್ಡ ಎಮ್ಮೆಲೆ ಸಾಹೇಬರು ಸಹ ಕರೆದುಕೊಂಡು ಬರ್ತಾರಂತೆ. ಅವರೆಲ್ಲ ಬಂದಿರಬೇಕಾದ್ರೆ ನೀವೀ ಕೆಲಸ ಮಾಡ್ತಾ ಇರೋದು ಸರಿ ಕಾಣ್ತೇನ್ರಿ? ಬಿಡ್ರಿ ಅದನ್ನ. ಬರೋರಿಗೆ ಏನು ವ್ಯವಸ್ಥೆ ಮಾಡ್ಬೇಕು ನೋಡಿ. ಗೌರಿ, ಬೀಗರು ಬರುತ್ತಾರೆಂಬ ಮಾತ್ರಕ್ಕೆ ಬಿದ್ದಿರುವ ಕಾಳನ್ನು ಹಾಗೆ ಆರಿಸದೆ ಹೋದರೆ ಮುಂದೊಂದು ದಿನ ಆಹಾರಕ್ಕಾಗಿ ಅಪವಿಸ ಕಾಲ ಬಂದೇ ಬರುತ್ತೆ ಅಂತ ಬಾಲಬಸವರು ಹೇಳಿದ್ದಾರೆ. ಅದಕ್ಕೋಸ್ಕರ ಬಂಗಾರ ಹಣ ಕೂಡಿ ಇಡುವುದಕ್ಕಿಂತ ಅನ್ನವನ್ನು ಕೂಡಿ ಇಡಬೇಕಾಗಿದೆ. ಆದರೆ ಏನು ಮಾಡುವುದು? ಸಿರಿತನ ಎಂಬ ಮೋಹದಲ್ಲಿ ಬಲೆಯಲ್ಲಿ ಬಿದ್ದವರಿಗೆ ಬುದ್ಧಿ ಹೇಳುವವರು. ಸರಿ ಹೋಯ್ತು ಬಿಡಿ. ಮಾತಿಗೆ ನಿಂತ್ರೆ ನಿಮ್ಮನ್ನ ಗೆಲ್ಲೋಕ್ಕಾಗುತ್ತಾ ಏನ್ರಿ? ಬರೀ ಮಾತೆ ಹೇಳ್ತಿರೋ, ಮುಂದೆ ಏನಾಗಬೇಕು ಅಂತ ನೋಡ್ತಿರೋ? ಮುಗಿದು ಹೋಯ್ತು ಕತೆ. ಬೀಗರು ಬಂದ ಹಾಗೇನೆ ಅವರು ನಮ್ಮ ಮಾತು ಕೇಳಿ ವಾಪಸ್ ಕಳಿಸ್ಬೇಕಾಗುತ್ತೆ ಅವ್ರನ್ನ. ಗೌರಿ, ಯಾಕೆ ಹಾಗೆ ಅನ್ನುತ್ತೀಯ? ಈ ಬಡವನ ಮನೆಯಲ್ಲಿ ಹಣಕ್ಕೂ ಬಂಗಾರಕ್ಕೂ ಕಮ್ಮಿ ಇರಬಹುದು ವಿನಃ ಅನ್ನಕ್ಕೇನೂ ಕಮ್ಮಿ ಇಲ್ಲ. ನೋಡು, ರುಚಿ ರುಚಿ ಅಡಿಗೆ ಮಾಡೋಕ್ಕೆ ನೀನು ಇದ್ದೀಯ. ಇನ್ನು ಬಂದ ಬೀಗರನ್ನು ವಿಚಾರಿಸುವುದಕ್ಕೆ ನಿನ್ನ ಮೈದುನ ಇದ್ದಾನೆ. ನಾನು ಉತ್ಸವ ಮೂರ್ತಿ ಅಷ್ಟೇ. ಗೌರಿ ಬಾಯಿಲಿ. ನೋಡ್ರಿ, ನೀವು ಸ್ವಲ್ಪ ದೂರನೇರಿ. ಈ ಹುಡುಗಾಟಿಗೆ ಈ ಹೊತ್ತಿನಲ್ಲಿ ಸರಿಯಲ್ಲ ನೋಡಿ. ಇರ್ತೀನಿ, ಆದ್ರೆ ಈ ಪತಿಯನ್ನು ಅಪ್ಪಿ ಮುತ್ತಿಟ್ಟಾಗ ಮಾತ್ರ. ಏನೇನೇನಂದ್ರಿ? ಏನ್ ಬೇಕು ನಿಮಗೆ? ಮುತ್ತು ಬೇಕಾ? ಸ್ವಲ್ಪ ಇರಿ, ಕೊಡ್ತೀನಿ. ನಂದೀಶಾ, ನಂದೀಶಾ. ಏನಾಯ್ತು ಅತ್ತಿಗೆ? ಏನು ಬೇಕಾಗಿತ್ತು? ನನಗಲ್ಲಪ್ಪ, ನಿಮ್ಮ ಅಣ್ಣನಿಗೆ ಅದೇನೋ ಬೇಕು ಅಂತೆ, ಕೇಳಿ ನೋಡು. ಯಾಕಣ್ಣ, ಏನು ಬೇಕಾಗಿತ್ತು? ಅದು ಏನಿಲ್ಪ ನಂದೀಶ, ಬೀಗರು ಬರೋ ಹೊತ್ತಾಯ್ತು. ಕುರ್ಚಿ ಹಾಕಿ 4 ಮಂದಿ ಹಿರಿಯರಿಗೆ ಹೇಳಿದ್ದೆ, ಕರ್ಕೊಂಡ್ ಬಾ ಹೋಗಪ್ಪ. ಆಯ್ತಣ್ಣ, ಕರೆದುಕೊಂಡು ಬರ್ತೀನಿ. ಅಯ್ಯೋ ನಂದೀಶ, ಅದು ಒಳಗಡೆ ಕುರ್ಚಿಗಳಿದೆಯಪ್ಪ, ಅದನ್ನ ತೊರೆದು ನೀವು ಮರ್ತು ಬಿಟ್ಟೆ ನೋಡು. ರೀ, ನೀವೆಲ್ಲರಿ, ನಾನು ಬಂದೆ. ಗೌರಿ, ನನಗೆ ಚಳಿ ಹಣ್ಣು ತಿನ್ಸಿ ಹೋಗುವೆಯಾ? ಹೋಗು. ನಮಸ್ಕಾರ ಶಿವಲಿಂಗಪ್ಪನವ್ರಿಗೆ, ನಮಸ್ಕಾರ. ನಮಸ್ಕಾರ ಬಂಡಿ ತಲಾಟಿಯವರೇ. ಶಿವಲಿಂಗಪ್ಪ, ಏನೋ ಗತಿ ಇಲ್ಲದವ್ರ ಥರ ಬಿದ್ದು ಕಾಳನ್ನ ಆರಿಸ್ತಿದ್ಯಲ್ಲ, ನಿನಗೇನು ಬುದ್ಧಿ ಇದೆಯೇನಪ್ಪ? ಹುಚ್ಚಲ್ಲ ತಲಾಟಿಯವರೇ, ಹೊಲದಲ್ಲಿ ಬಿದ್ದಿದ್ದರೆ ಹಕ್ಕಿ ಪಕ್ಷಿಗಳು ತಿನ್ನುತ್ತಿದ್ದವು ಅಂತ ಕೈ ಬಿಡುತ್ತಿದ್ದೆ. ಕಣದಾಗ ಆಗಿದ್ದರೆ ಇಲಿ ಕೋಳಿ ತಿಂದು ಬದುಕ್ತಾವಂತ ಸುಮ್ಮನಿರುತ್ತಿದ್ದೆ. ಆದ್ರೆ ಓಡಾಡು ಜಾಗದಾಗ ಬಿದ್ದಾವ್, ತಿನ್ನೋ ಅನ್ನ ತುಳಿಬಾರ್ದು ಅಂತ ಬಲ್ಲವರು ಹೇಳಿದ್ದಾರೆ. ಅದಕ್ಕೋಸ್ಕರ ಆರಿಸುತ್ತಿದ್ದೆ. ತಲಾಟಿ, ಇಷ್ಟ ಮೇಲೆ ಗೊತ್ತಾಗಿರ್ಬೇಕಲ್ಲ, ಯಾವ ವಸ್ತು ಎಲ್ಲಿದ್ರೆ ಅಲ್ಲಿದ್ರೇನೆ ಚಂದ ಅಂತ. ತಿಪ್ಪೆಯಲ್ಲಿ ಬಿದ್ದನು ಉಪ್ಪರಿಗೆ ಆಸೆ ಪಟ್ರೆ ಆಗುವುದು ಹೀಗೆ ವ್ಯತ್ಯಾಸ. ನಂದೀಶ, ಅಷ್ಟೊಂದು ಸಿಟ್ಟು ಚಲೋ ಅಲ್ಪ ನಂದೀಶ, ಅಷ್ಟೊಂದು ಸಿಟ್ಟು ಚಲೋ ಅಲ್ಲ. ಜಗದೀಶ್, ನೋಡಿದಲ್ಲ ನೀನು, ಸುಂದರವಾದ ಹುಡುಗಿಯನ್ನು ಈ ಗಿಡವನ್ನ ಕೈಯಲ್ಲಿ ಕೊಟ್ಟಿರುವಲ್ಲ, ನಿನಗೇನಾದರೂ ಬುದ್ಧಿ ಬೇಡವೇ? ನಿನಗೆ ತಂಗಿಗೆ ಹೆಣ್ಣುಗಳು ಗಂಡುಗಳನ್ನು ತರತೆಯ ಸಾಲಿನಲ್ಲಿ ನಿಲ್ಲುತ್ತಿದ್ದರು. ಮುರುಕತನದ ಮಾತಿಗೆ ಕಟ್ಟು ಬಿದ್ದು ಶತಮುರುಕ ನೀನಾದೆ. ಸಾಹೇಬ್ರೆ, ನನ್ನ ತಂಗಿ ಹನಿ ಬರದಲ್ಲಿ ಆ ನಂದೇಶನ ಅವಳ ಗಂಡ ಅಂತ ಬರೆದು ಕಳಿಸಿದ್ರಿ. ಯಾರೆಂದಿರು ತಪ್ಪಿಸಲು ಸಾಧ್ಯವಿಲ್ಲ ಸಾಹೇಬ್ರೆ, ಸಾಧ್ಯವಿಲ್ಲ. ಅಲ್ಲೋ ತಮ್ಮ ಜಗದೀಶ, ಅಪ್ಪ ಬೆಳೆಸಿದ ಆಲದ ಮರ ಐತೆ ಅಂತ ಊರಲ್ಲಿ ಹಾಕೊಳಕ್ ಆಕೈತೇನಪ್ಪ? ನೀನಾದರೂ ಸಾಲಿ ಕಲ್ತಾವ್, ನೀನಾದರೂ ವಿಚಾರ ಮಾಡ್ಬೋದಲ್ಪ. ಏ ತಲಾಟಿ, ಕುಡಿಯುವ ನೀರಿನಲ್ಲಿ ಹೊಲಸು ಕದಡುವ ಪ್ರಯತ್ನ ಮಾಡಬೇಡ. ಸಾವುಕಾರಿ, ನೀವು ಜನನಾಯಕರು, ತಿಳಿದವರು, ನೀವೇ ಹೀಗೆ ಮಾತನಾಡುವುದು ಸರಿನಾ? ಸರಿ ಸರಿ ತಪ್ಪುಗಳ ಬಗ್ಗೆ ತೂಗಿ ನೋಡಲು ಇದು ನ್ಯಾಯಾಂಗವಲಿಸಿರುಂಗ. ಸತಿಪತಿಗಳ ಸಂಬಂಧ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಹಾಳವಾಗುವುದು ಸಂಸಾರ.
ವಿಚಾರ ಮಾಡು. ನೋಡು ಶಿವಲಿಂಗ, ಅಂದು ಬಸಪ್ಪನಿಗೆ ನ್ಯಾಯ ಕೊಡಿಸುವಾಗ ನೀನೇ ಹೇಳಿಯಲ್ಲ, ಯಾವ ರೈತರಿಗೆ ಏನು ಅನ್ಯಾಯವಾದರೆ ಅವರ ಬೆನ್ನಂದು ನಾನಿರುತ್ತೇನಂತ. ನೋಡು, ವಿಚಾರ ಮಾಡು. ಆ ಸಿಟಿಯಲ್ಲಿ ಊದಿರವನ ತಂಗಿಯಲ್ಲಿ, ಹೊಲದಲ್ಲಿ ದುಡಿತಿರುವ ನಿನ್ನ ತಮ್ಮನಲ್ಲಿ ಇದ್ದ ವಿಷಯ ಹೇಳಿದ್ದಾಗಿ ಹೇಳಿದರೆ ಯಾಕೋ ಸಿಟ್ಟಿಗೆ ಹೇಳ್ತೀಯ? ಹೌದು ತಮ್ಮ ಶಿವಲಿಂಗ, ನೋಡು, ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದ, ಆದ್ರೆ ನಮ್ಮ ಸಾವುಕಾರ ಹೇಳೋ ಮಾತು ಕರೆ ಐತಲ್ಪ. ಮತ್ತ ಲೇ ತಲಾಟೆ, ಪಾಲಿಗೆ ಬಂದದ್ದು ಪಂಚಾಮೃತ ತಿಳಿದುಕೊಂಡು ನನ್ನ ತಂಗಿ ಅನುಭವಿಸಲಿಕ್ಕೆ ಸಿದ್ಧಳಾಗಿದ್ದಕ್ಕೆ ತಾನೇ ನಾವು ಮನೆಯನ್ನು ನೋಡಲಿಕ್ಕೆ ಬಂದಿರುವುದು. ಸುಮ್ಮನೆ ನೀವು ಮೈ ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡಿ. ಮುಂದೆ ನಂದೇಶ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ಭರವಸೆ ನನಗಿದೆ. ಲೇ ತಲಾಟೆ, ಹದ್ದು ಮೀರಿ ಮಾತನಾಡೋದು ಬಿಟ್ಟು ಬಂದ ಕೆಲಸದ ಕಡೆ ಗಮನ ಕೊಟ್ಟರೆ ಬುದ್ಧಿವಂತರಾಗುತ್ತೀರಾ. ಆದರೆ ಗೊದ್ದಾಡುವ ಶೋಭೆ ನಿಮ್ಮಂತ ಬುದ್ಧಿವಂತರಿಗಲ್ಲ. ಶೋಭೆ ಶೋಭೆಯ ಬಗ್ಗೆ ಮಾತನಾಡುವ ಗೂಬೆಗಳಿಗೆ ಹಕ್ಕಿಲ್ಲ ನಂದೇಶ್. ಸಿರಿತನದ ಸಪ್ಪತ್ತಿಯಲ್ಲಿ ಬೆಳೆದ ಸಾವುಕಾರು ಮನೆಗೆ ಬಂದರೆ ಮಾನ ತೆಗೆಯುವಂತೆ ಮಾತನಾಡುವ ನಿನಗೆ ಯಾವ ಯೋಗ್ಯತೆ ಇದೆ? ಏ ಬ್ರಹ್ಮ, ತಪ್ಪು ಮಾಡಿದವರಿಗೆ ಬುದ್ಧಿ ಹೇಳೋಕೆ ಶ್ರೀಮಂತ ಏನು ಇಲ್ಲ ಸಾವುಕಾರ್ರಿ. ಚಪ್ಪಲಿ ಹೊಲಿಯವನಾದರೂ ಕೂಡ ಬುದ್ಧಿ ಹೇಳಬಹುದು, ತಪ್ಪೇನಿದೆ? ಏ ಶಿವಲಿಂಗ, ಯಾರ ಎದುರುಗಡೆ ನಿಂತು ಮಾತನಾಡುತ್ತಿರುವೆಂದು ಮನದಲ್ಲಿ ಎಚ್ಚರವಿರಲಿ. ತುತ್ತು ಕೂಳಿನ ಆಶೆಯಾಗಿ ಹೊತ್ತು ಹೋಗುವ ಕತ್ತು ತಗ್ಗಿಸಿ ಕಾಳು ನಡೆಸುತ್ತಿರುವ ತಿರುಕ ನೀನು ನಮಗೆ ಉತ್ತರ ಕೊಡ್ತೀಯಾ? ಅವಿವೇಕಿ, ನಿಮ್ಮಂತವನು ಗೊಡ್ಡ ಮಾತಿಗೆ ಶೆಡ್ ಹೊಡೆದು ನಿಲ್ಲುವ ದಂಡನಾಯಕ. ಏ ಸಾವುಕಾರ, ಬಾಯಿ ಬಿಗಿ ಹಿಡಿದು ಮಾತನಾಡು. ದಂಡು ಕಟ್ಟಿ ದಂಡೆತ್ತಿ ಬರುವ ದಂಡ ನಾಯಕರ ಕಾಲ ಯಾವಾಗ ಮುಗಿದೋಯ್ತು? ಅಂದಾಗ ನೀನ್ಯಾವ ದಂಡ ನಾಯಕ? ಏನಂದೆ? ಬಿದ್ದ ಕಾಲನ್ನು ತಿರುಕೊನಂದೆ ಯಾವ ಮನೆ ಮೂರ್ಖ? ಬಾಯಿ ಬಿಗಿ ಹಿಡಿದು ಮಾತನಾಡು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ರೀ, ಏನ್ರಿ ಮಾಡ್ತಿರೋ ಕೆಲಸ? ಅಲ್ಲ, ಮನೆಗೆ ಬಂದ ಅತಿಥಿಗಳವರು, ಅವರಿಗೆ ಬಾಯಿ ಒಂದಾಗ ಮಾತಾಡ್ತಾ ಇದ್ದೀರಲ್ಲ, ಸ್ವಲ್ಪ ಸಮಾಧಾನವಾಗಿರ್ರಿ. ಹೌದನ್ನ, ಸಮಾಧಾನದಿಂದ ಸಂಬಂಧ ಬೆಳೆಸೋಣ, ಸುಮ್ಮನೆ ಯಾಕೆ ಕಿತ್ತಾಟ? ಆಯ್ತಪ್ಪ ಜಗದೀಶ್, ನೀನು ಹೇಳಿದಾಗೆ ಆಗಲಿ. ಸಾವುಕಾರ್ರೆ, ಎಂದಾದ್ರೂ ಇಲ್ಲಿ ಹುಲಿ ಜೊತೆ ಹೋರಾಡಿ ಗೆಲ್ಲಲು ಸಾಧ್ಯವೇ? ನಮ್ಮಂಥ ಬಡವರು ನಿಮ್ಮಂಥವ್ರನ್ನ ಎದುರು ಹಾಕೊಳ್ಳಲು ಸಾಧ್ಯವೇ? ತಾವು ಸಿರಿ ಸಂಪತ್ತಿನ ಸಾವುಕಾರರು ಆಕಾಶ ಇದ್ದ ಹಾಗೆ, ನಾವು ಬಲವಿಲ್ಲದ ಬಡವರು ಭೂಮಿ ಇದ್ದ ಹಾಗೆ. ನಮ್ಮ ಪಾಡು ನಮಗೆ, ನಿಮ್ಮ ಪಾಡು ನಿಮಗೆ. ನಿಮ್ಮಿಂದ ಹೋರಾಡಿ ನಮಗೆ ಗೆಲ್ಲೋಕ್ಕಾಗುತ್ತಾ? ಈ ಊರಲ್ಲಿ ಬದುಕೋಕ್ಕಾಗುತ್ತಾ? ಖಂಡಿತವಾಗೂ ಇಲ್ಲ. ನೋಡಿ, ನನ್ನ ಗಂಡ ಏನಾದರೂ ಬಾಯಿ ತಪ್ಪಿ ಮಾತಾಡಿದ್ರೆ ದಯವಿಟ್ಟು ಅವ್ರನ್ನ ಕ್ಷಮಿಸಿ. ಬನ್ನಿ, ನೀವು ಕುಳಿತುಕೊಳ್ಳಿ. ನಿಮಗೆಲ್ಲ ಉಪಚಾರಕ್ಕೆ ತಿನ್ನೋಕೆ ನಾನೇನಾದರೂ ತರ್ತೀನಿ. ಕುಳಿತುಕೊಳ್ಳಿ, ಬನ್ನಿ ಸಾವುಕಾರ. ನೋಡಪ್ಪ, ಇದಂತೂ ಬುದ್ಧಿವಂತರ ಲಕ್ಷಣ. ಗಡಿಗೆ ಒಳಗಿನ ಹಿಟ್ಟು ತಿನ್ನೋದಕ್ಕಿಂತ ಬೇಯಿಸಿದ ರೊಟ್ಟಿ ತಿನ್ನೋದು ಜಾಣರ ಲಕ್ಷಣ. ನೋಡಪ್ಪ ಶಿವಲಿಂಗಪ್ಪ, ನಿನ್ನ ಹೆಂಡತಿ ಗುಣ ನೋಡಿ ಕಲ್ತ್ಕೋರೋ, ಬದುಕುದು ಅಲ್ಲಿ ಕಲ್ತ್ಕೋ. ಶಿವಲಿಂಗ, ನಿನ್ನ ಹೆಂಡತಿ ಅಂತ ಸಹನೆಯಿಂದ ವರ್ತಿಸಿದ್ರೆ ಸರಿ, ಇಲ್ಲದಿದ್ದರೆ ಶ್ರೀಮಂತರು ಸಿಟ್ಟಿ ಗೆಬ್ಬಿಸಿ ಸುಟ್ಟಿಕೊಳ್ಳಬೇಡ. ಮೊದಲು ಬಡವನಾಗಿ ಬದುಕೋದನ್ನು ಕಲಿತುಕೋ. ಈಗ ನೋಡಿದೀಯಾ, ನಿನ್ನ ಮಾತಿಗೆ ನಿನ್ನ ಹೆಂಡತಿ ಬೆಲೆ ಕೊಡದೆ ಹೇಗೆ ಒಳಗಡೆ ಹೋಗಿದ್ದಾಳೆ ನೋಡಿ. ಅವಳನ್ನು ನೋಡಿ ಕಲಿತುಕೋ. ಶಿವಲಿಂಗಪ್ಪ, ನಿನ್ನ ಹೆಂಡತಿ ಗುಣ ಚೇ 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 ಹೇಳಬಾರ್ದಪ್ಪ. ಒಂದು ಮಗಳಿದ್ದಂಗೆ ನೋಡಿ, ಅಂಥ ಹೆಣ್ಮಗಳಿಗೆ ನಾವು ಏನಾರ ಅಂದ್ರೆ ನಮ್ಮ ಬಾಯ ಹುಳ ಬೀಳ್ತಾವಪ್ಪ, ಹುಳ ಬೀಳ್ತಾವ.
ಸಾವುಕಾರೆ, ಬಡವನ ಮನೆ ಅಂತ ನೀವು ಯಾವುದಕ್ಕೂ ಸಂಕೋಚ ಪಡ್ಬೇಕಾಗಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡಬಹುದು. ಇನ್ನು ಹೆಚ್ಚಿಗೆ ಬೇಕಾದ್ರೆ ಇನ್ನು ಕೇಳಬಹುದು. ತಿನ್ನಿ ತಿನ್ನಿ, ಏನ್ ಮುಖ ನೋಡ್ತಾ ಇದ್ರ? ತಿನ್ನಿ 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 ಪಾಪ, ತಿನ್ನಿ, ಹೊಟ್ಟೆ ತುಂಬಿಸ್ಕೊಳ್ಳಿ. ಯವ್ವ ಗೌರವ, ನಮ್ಮ ಸಾವುಕಾರಗೆ ಕೆಳಗೆ ಜಳ ಹಾಕಿ ಮ್ಯಾಲೆ ಐಸಿಡ್ತಿದ್ಯಾ? ಯಪ್ಪ ಬರೋಬರ್ ಇಟ್ಟಾಳು ಈ ಗೌರವ ಬದ್ನಿ ಊಟನ. ಎತ್ಲಾಗೂ ಮಿಸ್ಕಾಕ್ ಬರ್ದಂಗಾಗೈತಿ ನೋಡಪ್ಪ, ಎತ್ಲಾಗ ಮಿಸ್ಕಾಕ್ ಬರ್ದಂಗಾಗೈತಿ. ಯಾಕ್ರಿ ತಲಾಟಿ ಅವ್ರ ಹಂಗೆಲ್ಲ ಮಾತಾಡ್ಬೇಡ್ರಿ. ನಿಮ್ ಮಗಳಿದ್ದಂಗ ಬಾಯಾಗ ಹುಳ ಬಿದ್ದು ಸತ್ಯರ್ ನೋಡ. ಮತ್ತ ಏ ಸೊಕ್ಕಿನ ಶಿವಲಿಂಗ, ಗಂಡ ಹೆಂಡತಿ ಸೇರಿಕೊಂಡು ನಮಗೆ ಅವಮಾನ ಮಾಡಿದ್ರಲ್ಲ, ಈ ಅವಮಾನ ಸೇಡಿಗಾಗಿ ನಿಮ್ಮ ಮನೆಯನ್ನು ಹೊಕ್ಕು ಬೆಂಕಿಯಾಗಿ ಬಂದು ನಿಮ್ಮನ್ನು ನರಕ ಯಾತ್ರೆ ಅನುಭವಿಸಾಗಿ ಮಾಡುವೆ. ಎತ್ತರ ಏಯ್ ಸಾವುಕಾರ, ಮುಚ್ಚ ಬಾಯಿನ. ಏನಂದೆ? ಸಿರಿ ಸಂಪತ್ತು ಇದೆ ಅಂತ ಹಾಗೆ ಬೇಕಾದ್ರೂ ಇರಬಹುದು ಅಂದ್ಕೊಂಡಿದ್ದೇನು? ಗಟ್ಟಿಯಾಗಿ ಮಾತಾಡಿ ನಮ್ಮನ್ನ ಹೆದರ್ಸ್ತೀಯ. ನಿನ್ನ ಹತ್ರ ಸಿರಿ ಸಂಪತ್ತು ಇರಬಹುದು, ಅದೆಲ್ಲ ಕೇವಲ ನಮ್ಮ ದಡ್ಡಿಯಲ್ಲಿ ಕಟ್ಟಿದೀವಲ್ಲ ಎತ್ತುಗಳು, ನಮ್ಮ ಎತ್ತ ಹಾಕಿದ ಸಗಣಿಯ ಸಮಾನ. ನನ್ನ ಗಂಡನಿಗೆ ಏನು ಅಂದೆ? ಹತ್ತು ತಗ್ಗಿಸಿ ಹೊತ್ತು ನೆತ್ತಿ ಮೇಲೆ ಬರೋಗಳು ಕಾಳು ಆರಿಸೋ ತಿರುಕ ಅಂತನ? ಏಯ್, ನನ್ನ ಗಂಡನ ಬಗ್ಗೆ ಮಾತಾಡೋಕೆ ನಿನಗೇನೋ ಯೋಗ್ಯತೆ ಇದೆ? ರೈತ ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ಕಣೋ. ಏಯ್ ಸಾವುಕಾರ, ಮುಂದೆ ಬಾರೋ. ರೈತರ ಕಿಮ್ಮತ್ತು ನಿನಗಿನ್ನೂ ತಿಳಿದಿಲ್ಲ ಅಂತ ಕಾಣುತ್ತೆ. ಕತ್ತು ತಗ್ಗಿಸಿ ಆ ಕಾಳನ್ನ ಆರಿಸಿದಾಗಲೇ ಕಣೋ ನಿನ್ನಂತ ಸಾವುಕಾರ 3 ಹೊತ್ತು ಹೊಟ್ಟೆಗೆ ಅನ್ನ ತಿನ್ನೋದು. ಮೊದಲು ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೋ. ರೈತನ ಬಗ್ಗೆ ಕೇವಲವಾಗಿ ಮಾತಾಡದೆ ಸರಿ ಇರಲ್ಲ. ಬೇಷ್ ಗೌರಿ ಬೇಷ್, ನೀನು ನಿಜವಾಗಿಯೂ ರೈತ ಮೆಚ್ಚಿದ ಮಾಡದಿ. ದುಡ್ಡಿನ ಅಹಂಕಾರದಲ್ಲಿ ಮೆರೆಯುತ್ತಿರುವೆ. ಅನ್ನದ ಬೆಲೆ ಏನು ಅಂತ ಸಹನೆಯಿಂದ ತೋರಿಸಿಕೊಟ್ಟೆ ಈ ಸಮಾಜಕ್ಕೆ. ಅಂದಾಗ ನೀನು ನನ್ನ ಧರ್ಮ ಪತ್ನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಲೇ ದುಡ್ಡಿನ ದುರಾಂಕಾರಿಗಳ, ನಾನೊಂದು ಮಾತನ್ನು ಹೇಳ್ತೇನೆ, ಅಚ್ಚೆಯಿಂದ ಅಚ್ಚಿತ್ತುಕೊಳ್ಳಿ ನಿಮ್ಮ ಎದೆಯಲ್ಲಿ. ಏನಂದಿರಿ? ನಮ್ಮಣ್ಣನಿಗೆ ತಿರುಕು ಅಂತೀರಾ? ನೋಡಿ, 9 ತಿಂಗಳ ಕಾಲ ಒಳ್ಳೊಳ್ಳೆ ಇಟ್ಟುಕೊಂಡು ಬೆಳೆಸೋಳು ತಾಯಿ, ಇನ್ನು 6 ತಿಂಗಳ ಕಾಲ ತನ್ನ ಎದೆಯಲ್ಲನ್ನು ಉಳಿಸಿ ಬೆಳೆಸೋಳು ತಾಯಿ. ಆದರೆ ನೀವು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ತನಕ ನಿಮಗೆ ಅನ್ನ ಹಾಕಿ ಬೇಯಿಸುವುದು ಈ ತಿರುಕ. ಅರ್ಥಾತ್ ನಮ್ಮನ್ನ ರೈತ ಎಂಬುದನ್ನು ಮಾತ್ರ ಮರೆಯಬೇಡಿ. ಏಯ್, ಸಮಯ ಸಾಧಿಸಿ ಅವಮಾನ ಮಾಡಿದಿರಲ್ಲ, ನೋಡ್ತಾ ಇರಿ. ಸೇಡಿಟ್ಟ ಸರ್ಪ ಈ ಕಾಯ್ದು ಕುಳಿತು ಇವನು ವಿಷ ಕಕ್ಕದಿದ್ರೆ ಇವನು ವಿಷ ಕಟ್ಟ ಬ್ರಾಹ್ಮಣೇ ಅಲ್ಲ. ಲೇ ಬ್ರಹ್ಮ, ನಿಮ್ಮಂತ ಸೇಡಿಟ್ಟ ಸರ್ಪಗಳನ್ನು ಆಟ ಆಡಿಸುವ ವಾಡಿಗ ನಾನು. ಏ ಶಿವಲಿಂಗ, ನಿಮ್ಮಂತ ಹಾವಾಡಿರ ಗಂಡಸ ನರವನ್ನು ಕಿತ್ತು ಹಾಕಿ ನನ್ನ ಇಲ್ಲಿ ಜೈಲು ಕಂಬಿ ಎನಿಸುವಾಗಿ ಮಾಡದಿದ್ರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ಗೌರವ ಬರೋಬರ್ ಬಡ್ದಿವ, ನಾವೇನು ಬರ್ತೀವಿ. ನಮ್ಗೆ ಬರೋಬರ್ ಬಡ್ದಿ ಬದ್ನಿ ಊಟನ. ಅಣ್ಣ, ಬಡವನ ಸಿಟ್ಟು ದಾವಡಿಗೆ ಮೂಲ ಅನ್ನೋ ಹಾಗೆ ನಮ್ಮ ಸಾಹುಕಾರ ಏನಾದರೂ ಮಾತನಾಡಿದರೆ ನಿನಗೆ ನನ್ನ ಮೇಲೆ ಕ್ಷಮೆ ಇರಲಿ ಅಣ್ಣ. ಜಗದೀಶ, ನೀನು ಯಾಕೆ ತಲೆ ಕೆಡಿಸಿಕೊಳ್ಳುತ್ತಿದ್ದೀಯಾ? ನಾಯಿ ಬಗಳಿದರೆ ದೇವಲೋಕ ಹಾಳಾಗಬಲ್ಲದೆ. ನಿನ್ನ ತಂಗಿ ನಮ್ಮ ಮನೆ ಸೊಸೆ ಎಂದು ಅವಳ ಹಣೆ ಬರದಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸಲು ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಂದಾಗ ನೀನೇಕೆ ಭಯಪಡುವೆ? ನಂದೀಶ, ಜಗದೀಶನ ಕರ್ಕೊಂಡು ಊಟ ಮಾಡೋ ನಡಿ. ಆಯ್ತಣ್ಣ. ಜಗದೀಶ್, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಬಾ ಹೋಗೋಣ ಊಟ ಮಾಡ. ಗೌರಿ, ನಿನ್ನಂತ ಮಡದಿಯನ್ನು ಪಡೆದ ನಾನೇ ಧನ್ಯ. ಹೌದು, ಮತ್ತೆ ಕತ್ತಿಗೆ ಲತ್ತೆ ಪೆಟ್ಟೆ ಅನ್ನೋ ಹಾಗೆ ಅಂಥವ್ರಿಗೆ ನಾನು ಕೊಟ್ಟ ತಕ್ಕ ಉತ್ತರ ಸರಿಯಾಗಿತ್ತಲ್ವೇನ್ರಿ? ಸರಿ, ಹಾಗಾದ್ರೆ ನಡೀರಿ
ಒಳಗಡೆ ಅಡಿಗೆ ಸಿದ್ಧವಾಗಿದೆ, ಊಟ ಮಾಡೋಣ. ಊಟ ಯಾರಿಗೆ ಬೇಕು ಚಿನ್ನ? ಮತ್ತೆ? ಈ ರೈತ ಮೆಚ್ಚಿದ ಮಡದಿಯಿಂದ ಬರಲಿ ಒಂದು ಗಾನ. ನೀ ಬಂದರೆ ಮೆಲ್ಲನೆ ಎದಚಿಮ್ಮುತ್ತೆ ಝಲ್ಲನೆ ನನ್ನ ಮನದಾಗ ಆಸೆ ಖರಂಜಿಯಾಗಿ ಭೂಮಿ ಬಂದಿತು ಈ ನಿನ್ನ ಜೀವ ನಿನ್ನ ಸೇರಿತು ನೀ ಬಂದರೆ ಮೆಲ್ಲನೆ ಇದು ಚುಮ್ಮಿತು ಝಲ್ಲನೆ ನನ್ನ ಮನದಾಗ ಆಸೆ ಕಾರಂಜಿಯಾಗಿ ಭೂಮಿ ಬಂದಿತು ಈ ನನ್ನ ಜೀವ ನಿನ್ನ ಸೇರಿತು ತನು ತಾನ ತಾನ ಕೈಯ ಬಳೆ ಗಲ್ಗಲ್ಲಿಂದ ನನ್ನ ಕರ್ದಾಗ ಮುಗುಚು ಮುಚ್ಚು ಕಂಗಳ ಸಂಚು ಕಂಡ ತುಂಬಾಗ ಕರಿಯ ಕಾಲಕ್ಕೆ ಇದ್ದಾಗ ಕೊಟ್ಟು ನಾನು ನಿಂದ ಹೊಂದಿತು ಈ ನೋಟದ ಮಾತಿಗೆ ಈ ತೋರಿದ ಪ್ರೀತಿಗೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತು ಈ ನನ್ನ ಜೀವ ನನ್ನ ಸೇರಿತು ಗಾಳಿಯಲ್ಲಿ ಸೀರೆ ಸೆರೆದು ಜಾರಿ ಹೋದಾಗ ಕದ್ದು ಮುಚ್ಚಿ ಕಣ್ಣಾಲಿನ ಹಿಂದಿ ನಿಂತಾಗ ನೀನಂತೆಲ್ಲ ನನಗೆ ಗೊತ್ತಾಯ್ತು ಸಣ್ಣ ಸಣ್ಣ ಕೈಯ ಕಿವಿಯ ಮುಚ್ಚಿ ನಿಂತಾಗ ಕಂಬಳ ಮುದ್ದು ಚಿಂಡಿ ಚಿಂಡಿ ರಂಗು ನಿಂತಾಗ ಹೋಯ್ತು ಎಲ್ಲ ಮುತ್ತು ಮುತ್ತಾಯ್ತು ನನ್ನ ಬಡವೆಲ್ಲ ನೀರು ನೀರಾಯ್ತು ನಿನ್ನ ನಡೆಯ ತಾಳಕ್ಕೆ ನಿನ್ನ ನುಡಿಯ ಮ್ಯಾಳಕ್ಕೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತು ಈ ನನ್ನ ಜೀವ ನಿನ್ನ ಸೇರಿತು ಲಾರ ನಡೀರಿ.